my mom that can I install the app of this? See, there's an app. I have to scan it. It's called what is it? I can't understand. It's a CG. We are like using it like the totally wrong way. Hey, ಹೆಂಗ್ ಮಾಡ್ತಾ ಇದ್ಯಾ? We'll plug the phone in and then you will see. ಇದು ಅನ್ಸುತ್ತೆ. ಅದು ಮೇಲೆ ಹಾಕಕ್ಕೆ ಯಾವ ಕಲರ್ ಡ್ರೆಸ್ ಮೈ ಕಾಣಲ್ಲ. ಮೈಕ್ ಓಪನ್ ಮಾಡಿ. ಏನಿದು? ಡು ನಾಟ್ ಈಟ್, ಥ್ರೋ ಅವೇ ದಿಸ್ ಇಸ್. ಬರ್ತ್ಡೇ ಬರ್ತಾ ಇರೋದಕ್ಕೆ ಖುಷಿ ಪಡಬೇಕಾ ಅಥವಾ ವಯಸ್ಸಾಗ್ತಾ ಇದೆ ಅಂತ ದುಃಖ ಪಡಬೇಕಾ ಅಂತ ಗೊತ್ತಿಲ್ಲ. ಬಟ್ ಎನಿವೇ ಬರ್ತ್ಡೇ ಅಂತೂ ಸೆಲೆಬ್ರೇಟ್ ಮಾಡಲೇಬೇಕು. ಏಕೆಂದರೆ ನಮ್ಮ ಮೆಮೊರೀಸ್ನ ನಾವು ಇನ್ನೊಂದು ಆ್ಯಡ್ ಆನ್ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ನಾವು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು. ಈ ಸಲ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನನ್ನ ಬರ್ಡೇ ಇನ್ಸ್ಟೆಡ್ ಆಫ್ ಕೇಕ್ಗಿಂತ ಬ್ರೌನೀಸಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಕೇಕ್ ತೊಗೊಳ್ಳಿಲ್ಲ, ಅದ್ರ ಬದಲು ಬ್ರೌನೀಸ್ ಈಗ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬ್ರೌನೀಸು ಮತ್ತು ಬೆಲ್ಜಿಯಂ ವೇಫಲ್ಸ್ನ ತೊಗೊಂಬಂದು ಈ ಸಲ ಕಟ್ ಮಾಡಿ ನನ್ನ ಬರ್ಡೇ ಸೆಲೆಬ್ರೇಷನ್ ಆಯಿತು. ಅಂದರೆ ಲೈಕ್ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಟೆಂಪಲ್ಗೆ ಹೋದ್ವಿ. ಅದೇ ರೀತಿ ನನಗೆ ಮೋಸ್ಟ್ ಫೇವ್ರೇಟ್ ಆಗಿರುವಂತಹ ಗಿಫ್ಟನ್ನ ನನಗೆ ನಚ್ಚಿ ಈ ಸಲ ಕೊಟ್ಟಿದ್ದಾರೆ. ಸೊ ನನಗಿದು ಹೈಲಿ ನೀಡೆಡ್ ಇತ್ತು. ಆ್ಯಕ್ಚುಲಿ ನನ್ನ ಹತ್ರ ಮುಂಚೆನೂ ಎರಡಿತ್ತು, ಬಟ್ ಅದನ್ನು ನಾನು ಅಲ್ಲೊಂದು ಇಲ್ಲೊಂದು ಹಾಕಿ ಮಿಸ್ ಮಾಡಿಕೊಂಡೆ. ಅಂದರೆ ಅದು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ, ಸ್ವಲ್ಪ ಕಡಿಮೆನೇ ಇತ್ತು. ಹಾಗೂ ಆಗಿರ್ಬೋದು ಅಥವಾ ಅದು ಕ್ವಾಲಿಟಿ ಕೂಡ ಇಶ್ಯೂ ಆಗಿರ್ಬೋದು. ಸೊ ಹಾಗಾಗಿ ನನಗೆ ಅದೆರಡೂ ನನಗೆ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಮಿಸ್ ಆಯಿತು, ಅದು ಮಿಸ್ಪ್ಲೇಸ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಈ ಸಲ ನಚ್ಚಿ ಅಂತೂ ನನಗಂತೂ ತುಂಬ ಇಷ್ಟ ಆಗಿರುವಂಥ ಗಿಫ್ಟನ್ನ ತೊಗೊಂಬಂದು ಕೊಟ್ಟಿದ್ದಾರೆ. ಅದರಲ್ಲಿ ಒಂದಂತೂ ಹೈಲಿ ರಿಕ್ವೈರ್ಡ್ ಇತ್ತು ನನಗೆ. ಆ್ಯಕ್ಚುಲಿ ನಾನು ಅದು ತೊಗೋಬೇಕಂತ ಇದೆ, ಬಟ್ ಯಾಕೆಂದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಯಿತಾ. ಸೊ ನನಗೆ ಈಗ ನಾನು ಯೂಟ್ಯೂಬ್ ಚಾನಲಿಂದ ನಾನು ಏನಾದ್ರು ಆನ್ ಮಾಡಿದಾಗ ನನಗೆ ಅದನ್ನು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಬಟ್ ನಾನು ಏನೂ ಆನ್ ಮಾಡ್ತಾಯಿಲ್ಲ, ಏನಿಲ್ಲ, ಸುಮ್ಮನೆ ಏನಕ್ಕೆ ಅದಕ್ಕೆ ಸ್ಪೆಂಡ್ ಮಾಡೋದು ಅನ್ನೋದಕ್ಕೆ ನನಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ತೊಗೋಬೇಕು ಅನ್ಕೋತಾ ಇದ್ದೆ, ಬಟ್ ನನಗೆ ತೊಗೊಳ್ಳೇಬೇಕು ಅಂತ ನಾನು ಅಂದ್ಕೊಳ್ತಾ ಇರಲಿಲ್ಲ. ಸೊ ಬಟ್ ಅದು ನಚ್ಚಿಗೆ ಗೊತ್ತಾಯ್ತಲ್ಲ. ಸೊ ಹಾಗಾಗಿ ನನಗೆ ಈ ಸಲ ಬರ್ತ್ಡೇ ಗಿಫ್ಟ್ ಅದನ್ನೇ ಕೊಟ್ಟಿದ್ದಾರೆ. ಬಿಕಾಸ್ ನಮಗಂತೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅವ್ರು ಇದನ್ನು ತಂದುಕೊಟ್ಟಿದ್ದಾರೆ ಅಂತ. ಇದನ್ನು ಅನ್ಬಾಕ್ಸಿಂಗ್ ಮಾಡಿದಾಗ್ಲೇ ಗೊತ್ತಾಯಿತು. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಎಲ್ಲಿದೆ ಕ್ಯಾಮರಾ? ಆಕ್ಚುಲಿ ನಾನ್ ತಂದಿರೋದೆಲ್ಲ ನಚ್ಚಿ ಕೊಡ್ಸಿರೋದ್ರಿಂದ ನಂಗೆ ಎಲ್ಲಿ ಯಾವ್ದಿದೆ ಏನು ಗೊತ್ತಾಗ್ತಾನೆ ಇಲ್ಲ. ಪಪ್ಪನ್ ಕಡೆ ತರ್ಸು ತನ್ವಿ. ಹಿಂಗ್ ತಿರ್ಗ್ಸು ಅವಾಗ ಪಪ್ಪನ್ ಕಡೆ ಬಂದು. ಕುಡಿ ಇದು ಒಂದು ಪ್ಲಾಸ್ಟರ್ ತಾನೆ. ಓ ಇದೆಲ್ಲ ಲ್ಯಾಂಗ್ವೇಜ್ ಇದೆ ಇಲ್ಲಿ ನೋಡಿ. ನೋಡು ಹಾಕಿ ಕಿತ್ತಾಕ್ಬಿಟ್ಟ ಅದನ್ನ. ನಾನು ಎಲ್ಲಿ ತಿರುಗಿಸ್ತಾ ಇದ್ದೀನಿ ಗೊತ್ತಾಗ್ತಾನೆ ಇಲ್ಲ. ಇದು ಈಗ ಬಂತು. ಬೀಳುತ್ತೆ ಎಲ್ಲಿ ಬೀಳುತ್ತೆ ನೋಡಿ ಹಿಂಗೆ. ಪಪ್ಪ ಇವರು ಡೆಮೋ ತಗೊಂಡ್ ಬಂದ್ಬಿಟ್ಟಿದ್ದಾರೆ, ಹಂಗಾಗಿ ಇವ್ರಿಗೆ ಗೊತ್ತು. ನಾವೇನು ಡೆಮೋ ಏನು ತಂದಿಲ್ಲ, ಅದಕ್ಕೆ ಇವ್ರಿಗೆ ಗೊತ್ತು. ಅವರೇ ನೋಡಿ ಇದ್ ಮಾಡ್ತಾ ಇದಾರೆ. ಡೆಮೋ ಕೊಟ್ಟಿದ್ ನಾನು ಮತ್ತೆ ಎಕ್ಸಿಕ್ಯೂಟಿವ್ ಡೆಮೋ ಕೊಟ್ಟಿರ್ಲಿಲ್ವಾ ನಿಮ್ಗೆ? ಲೈಟ್ ಲೈಟ್ ಓಕೆ. ತೋರಿಸಿ ಇದು ಚಾರ್ಜಿಂಗು. ಅದಕ್ಕೆ ಚಾರ್ಜ್ ಕೊಟ್ಟಾಯ್ತು. ಯಪ್ಪ ಇಷ್ಟು ಸಖತ್ತಾಗಿದೆ. ಪಪ್ಪ ಇದೇನು ಈ ಜನ ವಯರ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಕೇಬಲ್, 2 ಕೇಬಲ್ ಕೊಟ್ಟಿದ್ದಾರೆ. ಆಕ್ಚುಲಿ ಇದಕ್ಕೆ ಆಮ್ಲೆ ಗೊತ್ತಿಲ್ಲ. ಎಲ್ಲಿ ಲೆಫ್ಟ್ ರೈಟ್ ರೀ? ನೀವು 1 ಸೆಕೆಂಡ್ ಕೊಡಿ ಇಲ್ಲಿ ಪಪ್ಪ. Oh my god! Oh my god! Oh my god! God precious. I think battery. No, it's something else. I think this is the mic. This is the mic. And this is the cable. What is this? It's like rainbow. No, ಅದು ವಾಲ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊತೀವಲ್ಲ. ಅನ್ಸುತ್ತೆ. Take it, scissors ಜೊತೆ. 1 3 2 1 go. Hero first. Finally it's in my hand. One ಪ್ಲೀಸ್ ನಮ್ಮ ಚಾನಲ್ನ ತೋರಿಸ್ಬೇಕು.
ಎಷ್ಟೇ ವಯಸ್ಸಾಗಲಿ ಆದರೆ ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡೋದ್ರಲ್ಲಿರೋ ಮಜಾ ಎಷ್ಟೇ ಅಂದರೆ ಏನೇ ಕೊಟ್ಟರು ಸಾಲಲ್ಲ ಅಂತ ಹೇಳ್ಬೋದು. ಅಫ್ಕೋರ್ಸ್ ಅದರಲ್ಲೂ ನಮ್ಗೆ ಇಷ್ಟವಾಗಿರೋಂಥ ವಸ್ತುನ ನಮ್ಮ ಇಷ್ಟವಾದ ವ್ಯಕ್ತಿಗಳಿಂದ ಇಸ್ಕೊಂಡಾಗಂತೂ ಇನ್ನೂ ಅಂದರೆ ಇನ್ನೂ ತುಂಬ ತುಂಬ ಖುಷಿಯಾಗುತ್ತೆ. ಸೊ ನಾನಂತೂ ಇದಂತೂ ಲಿಟ್ರಲಿ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಆ್ಯಕ್ಚುಲಿ. ಅಂದರೆ ನಾನು ತೊಗೋಬೇಕಂತ ಇದ್ದಿದ್ದು, ಬಟ್ ಇದಂತೂ ಸಿಕ್ಕಿದ ತಕ್ಷಣ ಇನ್ನೂ ಖುಷಿಯಾಗೋಯಿತು. ನಾನು ಅಭಯ್ಗಂತೂ ಮುಟ್ಟೋಕ್ಕೆ ಬಿಡ್ತಾಯಿಲ್ಲ, ಯಾಕೆಂದರೆ ಅವ್ನು ಎಲ್ಲಿ ಏನಾದ್ರು ಒಂದು ಬಿಡಿಸ್ಬಿಟ್ಟು ಏನೋ ಒಂದು ಮಾಡಿಬಿಡ್ತಾನೆ ಅಂತ. ಆಗಲೇ ಒಂದೇನೋ ಕಿತ್ತಾಕೆ ಬಿಟ್ಟಿದ್ದಾನೆ ಇನ್ನೊಂದು ಆ ಕ್ಯಾಮ್ದು. ಸೊ ಅದಕ್ಕೆ ನಾನು ಇದನ್ನಂತೂ ನನಗೆ ಮುಟ್ಟೋಕ್ಕೆ ಕೊಡ್ತಾಯಿಲ್ಲ, ಅದು ಬೇರೆ ಹೆವಿ ಇತ್ತಲ್ಲ. ಸೊ ಹಾಗಾಗಿ ಅನ್ಕೊಬೋದು ಏನು ಈ ಮೈಕ್ನ ತೋರ್ಸೋಕೆ ಇಷ್ಟೊಂದು ಇದೆಲ್ಲ ಅಂತ ಹೇಳ್ಬಿಟ್ಟು. ಬಟ್ ನನಗಿದಂತೂ ತುಂಬ ಅಂದರೆ ತುಂಬ 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 ವ್ಯಾಲ್ಯೂ ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ಇದು ತುಂಬ ಎಕ್ಸ್ಪೆನ್ಸಿವ್ ಕೂಡ. ಲೈಕ್ ನಾರ್ಮಲ್ದೆಲ್ಲ ನಾನು ಆಗಲೇ ಹೇಳ್ದಂಗೆ 2-3 ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಈ ಸಲ ತೊಗೊಂಡಿರೋದು ತುಂಬ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಚೆನ್ನಾಗಿ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಏನೂ ಅಂದರೆ ಮಿಸ್ಪ್ಲೇಸ್ ಮಾಡಿದೆ, ಬೀಳಿಸ್ದೆ ಎಸ್ಪೆಷಲಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲನೂ ಲೈಕ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ನೋಡಿ ಇದೆಲ್ಲ ಕ್ಲೋತಿಂಗಿಗೆ ಮೈಕ್ ಮೇಲೆ ಹಾಕ್ಬಿಟ್ಟು ನಾವು ಯಾವ ಕ್ಲೋತ್ ಹಾಕ್ತೀವಿ ಅದಕ್ಕೆ ಕಲರಿಂಗ್ನ ಕೊಟ್ಟಿದ್ದಾರೆ. ಜಸ್ಟ್ ಅಲಾಂಗ್ ವಿತ್ ದಟ್ ಕೇಬಲ್ಸ್ ಕೊಟ್ಟಿದ್ದಾರೆ. ನೀವು ಅದರೊಳಗಡೆ ಹಾಕಿದ್ರೆ ಅದೇ ಚಾರ್ಜ್ ಆಗುತ್ತೆ. ಸೊ ಆಚೆ ಕಡೆಯಿಂದ ಬಾಕ್ಸ್ನ ಕೇಬಲ್ ಕನೆಕ್ಟ್ ಮಾಡಿದ್ರೆ ಚಾರ್ಜಿಂಗ್ ಇದಾಗುತ್ತೆ. ಸೊ ಇಲ್ಲಿ ನಾನು ಯಾವುದ್ರದ್ದು ಪ್ರೈಸಸ್ನ ಹೇಳಿಲ್ಲ, ಬಿಕಾಸ್ ಇದು ಗಿಫ್ಟ್ ಅಂತ. ಎಲ್ಲ ಬಂದ್ಬಿಟ್ಟು ಅಬೌವ್ 30+ ಏನೇ ಇದೆ. ಬಟ್ ಅಬೌವ್ 30+. ಓಕೆನಾ, ನೀವು ಮಾಡೆಲ್ ನೀವೇ ನೋಡಿರ್ತೀರಾ, ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದು ನನಗೆ ಬಂದಿರೋ ಗಿಫ್ಟ್ ಆಗಿರೋದ್ರಿಂದ ನಾನು ಅದಕ್ಕೆ ಬೆಲೆ ಹೇಳ್ತಾ ಇಲ್ಲ. ಸೊ ಮಾಡೆಲ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೀವೇ ಇದನ್ನ ಪ್ರೈಸ್ನ ಗೆಸ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಬರ್ಡೇ ಗಿಫ್ಟ್. ಫಾರ್ ದಿಸ್ ಗಿಫ್ಟ್, ದಿಸ್ ಮೈಕ್ ಅಂತೂ ನಾನು ತುಂಬ ಲಿಟ್ರಲಿ ಐ ವಾಸ್ ವೆಯ್ಟಿಂಗ್ ಫಾರ್ ದಿಸ್ ಮೈಕ್. ಆ್ಯಕ್ಚುಲಿ ನಾನು ಇನ್ನೂ 2 ಮೈಕ್ ಇತ್ತು, ಅದು ಒಂದೊಂದ್ಸಲ ಒಂದು ಆಗ್ತಾನೆ ಇರ್ತಾ ಇತ್ತು. ನಾನು ಅದಕ್ಕೆ ವೆರಿ ರೇಯರ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಬಟ್ ಈ ಮೈಕ್ನ ನಾನು ಲಿಟ್ರಲಿ ಐ ವಾಸ್ ವೆಯ್ಟಿಂಗ್ ಆ್ಯಕ್ಚುಲಿ ತೊಗೋಬೇಕಂತ ಇದೆ. ಬಟ್ ಅದು ಅವ್ರಿಗೆ ಗೊತ್ತಾಗಿ ಅವರೇ ತೊಗೊಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್. ಸೊ ಗಿಫ್ಟ್ ಅಂತೂ ಅನ್ಬಾಕ್ಸಿಂಗ್ ಆಯಿತು. ಸೊ ನೆಕ್ಸ್ಟು ಹೊಟ್ಟೆ ಹಶ್ವು ಸ್ಟಾರ್ಟ್ ಆಯ್ತಲ್ಲ. ಸೊ ಹಾಗೆ ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ನಂದು ಈ ಸಲ ಬರ್ತ್ಡೇ ಬಂದುಬಿಟ್ಟು ವೀಕ್ ಡೇಸೇ ಆಗಿದ್ದು. ಹಾಗಾಗಿ ಲೈಕ್ ಫ್ರೈಡೇ ಥರ ಇತ್ತು, ಅಂದರೆ ವೀಕೆಂಡದು ಲಾಸ್ಟ್ ಡೇ ಥರ. ಸೊ ಹಾಗಾಗಿ ಲೈಕ್ ಮನೆ ಹತ್ರನೇ ಇರೋ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೋದ್ವಿ. ಬಟ್ ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು, ಇಂದಿರಾನಗರಲ್ಲಿ ಎಲ್ಲ ರೆಸ್ಟೋರೆಂಟು ವೀಕೆಂಡ್ ಬಂದರೆ ಫುಲ್ ರಶ್ ಇರುತ್ತೆ. ಅಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಸಂಡೇ ಅಂದರೆ ನಿಮಗೆ ಟಿಲ್ 4 o'clock ತನಕನೂ ಇದಿರುತ್ತೆ. ಲೈಕ್ 4 PM ಆದಮೇಲೆ ನಿಮಗೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಸೊ ಫೈನಲಿ ನಾವು ಹೋದ್ವಿ ನಮ್ಮ ಮನೆ ಹತ್ರನೇ ಇದ್ದಂಥ ಕಾನ್ಕ್ಯೂಗೆ. ಅಲ್ಲಂತೂ ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ಫುಡ್, ಅಂದರೆ ಜಂಕ್ ಅಂತಲೇ ಹೇಳ್ಬೋದು. ಬಟ್ ಅದರಲ್ಲೂ ಕೂಡ ನಾವು ಸೆಲೆಕ್ಟೆಡ್ ಮಾಡಿ ನಮಗೇನು ಬೇಕೋ ಅದನ್ನು ಸೆಲೆಕ್ಟೆಡ್ ಮಾಡಿ ಹಾಕೋದ್ರಿಂದ ನಮ್ಗೆ ಅಷ್ಟು ಸ್ವಲ್ಪ ಜಂಕ್ನ ಸ್ವಲ್ಪ ಇದು ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಪಾಸ್ತಾ ತೊಗೋತೀರಾ ಅಂದ್ಕೊಳ್ಳಿ, ಅದಕ್ಕೆ ಚೀಸ್ ಎಲ್ಲದನ್ನು ಆ್ಯಡ್ ಮಾಡಿಸ್ಕೊಳೋದು ಬೇಡ. ಸೊ ಆ ಥರ ಅದಕ್ಕಿಂತ ಜಾಸ್ತಿ ವೆಜೀಸ್ನ ನಾವು ಆ್ಯಡ್ ಆನ್ ಮಾಡ್ಕೋಬೋದು. ಈ ಥರ ಜಂಕ್ನು ಕೂಡ ನಾವು ಸ್ವಲ್ಪ ನಾವು ಹೆಲ್ದಿಯಾಗಿ ಚೇಂಜ್ ಮಾಡ್ಕೊಬೋದು ಅಂತ ಹೇಳ್ಬೋದು. ಈಗ ನೀವು ಬರ್ಗರ್ ಏನೋ ತೊಗೋತೀರಾ, ಅದಕ್ಕೆ ಮಲ್ಟಿಗ್ರೇನ್ ಇರೋ ಅಂಥ ಬ್ರೆಡ್ನ ಚೂಸ್ ಮಾಡಿ, ಆ್ಯಂಡ್ ಅದಕ್ಕೆ ಲೈಕ್ ಪನ್ನೀರ್ದಿರೋ ಅಂಥ ಪ್ಯಾಟೀಸ್ ಎಲ್ಲ ಪನ್ನೀರ್ ತೊಗೊಳ್ಳಿ. ಈ ಥರ ಎಲ್ಲ ಮಾಡೋದ್ರಿಂದ ನಾವು ತಿನ್ನೋ ಫುಡ್ಡಲ್ಲೂ ಕೂಡ ಬ್ಯಾಲೆನ್ಸ್ಡ್ ಮಾಡ್ಬೋದು. ಹಾಗೆ ಕೂಡ ನಾಲ್ಗೆಗೂ ಕೂಡ ರುಚಿನೂ ತೊಗೋಬೋದು ಅಂತ ಹೇಳ್ಬೋದು. ಸೊ ಅಭಯ್ ಅಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ದಾನೆ, ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಅವ್ನಿಗೆ ಇವಾಗ ಇತ್ತೀಚೆಗೆ ಮೈಕಲ್ ಜಾಕ್ಸನ್ದು ಫೀವರ್ ಆಗಿಬಿಟ್ಟಿದೆ. ಲಾಸ್ಟ್ ಇಯರ್ ಎಲ್ಲ ರೊನಾಲ್ಡೋದು ಫೀವರ್ ಇತ್ತು, ಈ ಸಲ ಮೈಕಲ್ ಜಾಕ್ಸನ್ನದು ಫೀವರ್ ಆಗಿದೆ. ಬಟ್ ಯಾವುದೋ ಒಂದು ಫೀವರ್ ಒಟ್ಟಿನಲ್ಲಿ ಅವ್ನಿಗೆ ಹೋಗ್ತಾನೆ ಇರುತ್ತೆ, ಒಬ್ರದ್ದು ಸೆಲೆಬ್ರಿಟಿದು. ಅದಕ್ಕೆ ಹೇಳ್ತಿದ್ದೆ ಅಭಯ್, ನೆಕ್ಸ್ಟ್ ನೀನು ಯಾವಾಗಲೂ ಆಗ್ತೀಯ ಸೆಲೆಬ್ರಿಟಿ ಅಂದಿದ್ದಕ್ಕೆ ನಾನು ಆಗ್ತೀನಿ ಮ್ಯಾಮ್ ಸದ್ಯದಲ್ಲೇ ಅಂತ ಹೇಳ್ತಾ ಇದ್ದ. ಗೊತ್ತಿಲ್ಲ ಯಾವಾಗ ಯಾರ ಕಡೆಯಿಂದ ಹೇಗೆ ಬ್ಲೆಸ್ ಸಿಗುತ್ತೆ ಅಂತ ನೋಡೋಣ. ಸೊ ನಾನು ಅಂದರೆ ವೆಯ್ಟಿಂಗ್ ಬಂದುಬಿಟ್ಟು 10 minutes ವೆಯ್ಟಿಂಗ್ ಇದ್ದೇ ಇತ್ತು. ನಾನು ಈವ್ನಿಂಗೇ ಹೋಗ್ಬಿಟ್ಟು ಟೇಬಲ್ ಬುಕ್ ಮಾಡಿಸಿದೆ. ಬಟ್ ಅಂದರೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಆನ್ ದ ವೇ ಹೋಗ್ತಾ ನಾನು ಕ್ಲಾಸಸ್ಸಿಂದ ಬುಕ್ಸ್ಕೊಂಡು ಬರ್ತಾ ಇರೋ ಟೈಮಲ್ಲಿ ನಾನು ಬುಕ್ ಮಾಡಿದೆ. ಸೊ ಹಾಗಾಗಿ ನಮಗೆ 7:30ಗೆ ಬರೋದಕ್ಕೆ ಹೇಳಿದರು. ಸೊ ಹಾಗಾಗಿ ನಮಗೆ ಪ್ಲೇಸ್ ಸಿಕ್ತು. ಅಂದರೆ ಲೈಕ್ ಅಂದು ಸ್ಟಿಲ್ ನಾವು 10 minutes ನಾವು ವೆಯ್ಟ್ ಮಾಡಿದ್ವಿ. ಬಿಕಾಸ್ ವೀಕೆಂಡ್ ಅಲ್ವಾ, ನಿಮಗೆ ಇಲ್ಲೇ ಹೋಗಲಿ ರೆಸ್ಟೋರೆಂಟ್ಗೆ ನಿಮಗೆ ರಶ್ ಇದ್ದೇ ಇರುತ್ತೆ. ಸೊ ಆ್ಯಸ್ ಯೂಶ್ವಲ್ ಎಲ್ಲ ಸ್ಟಾರ್ಟರ್ಸು ಎಲ್ಲ ಆರ್ಡರ್ ಮಾಡಿದ್ವಿ. ಹಾಗೆ ಮಧ್ಯ ಫೋಟೋಗೆಲ್ಲ ಪೋಸಸ್ ತೊಗೊಂಡ್ವಿ. ನಾನು ತನ್ವಿ ಅಂತೂ ಫೋಟೋಗೆ ಬರಲ್ಲ ಅಂತಾಳೆ, ಆ ಕಡೆ ಕೂತಿರ್ತಾಳೆ. ಅವಳನ್ನ ನಾನು ಇಳ್ದು ಫೋಟೋಗೆ ತೊಗೊಳೋದು ಸರಿ ಅಂತ ಅವಳು ಬರ್ತಾಳೆ, ಒಂದೆರಡು ಪೋಸ್ ಕೊಡ್ತಾಳೆ, ಮತ್ತೆ ಆ ಕಡೆ ತಿರ್ಕೋತಾಳೆ. ಏನೋ ಅಪ್ಪ
ಈಗಿನ ಜನ್ಸಿಗಳನ್ನ ಹೇಗೆ ಫೋಟೋಗೆ ಪೋಸ್ ಕೊಡ್ಸೋದಂತಲೇ ಗೊತ್ತಿಲ್ಲ. ನನ್ನ ಮಗ ಅಂತೂ ಎಲ್ಲೋಗ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾನೆ. ನಚ್ಚಿ ಅಂತೂ ಆ್ಯಸ್ ಯೂಶ್ವಲ್ ಫೋನ್ ಕಾಲಲ್ಲಿದ್ದಾರೆ, ಅದರಲ್ಲೂ ಎಸ್ಪೆಷಲಿ ವೀಡಿಯೋ ಕಾಲಲ್ಲಿದ್ದಾರೆ ಅವರು. ಸೊ ಹಿಂಗೋ ಇವಳು ಮೆಸೇಜು ಫೋನು ಆ ಥರ ಇದ್ಲು. ಸೊ ನಂದು ಗೊತ್ತಲ್ಲ, ನಾನು ವೀಡಿಯೋ ಮಾಡ್ಕೊಂಡು ಎಂಗೇಜ್ ಆಗಿದೆ. ಸೊ ನಮ್ಮದು ಡಿನ್ನರ್ ಪಾರ್ಟಿ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸ್ಟೋರೀಸು ನೋಡ್ಬೋದು ನೀವೇ. ಸೊ ಅಂದರೆ ಲೈಕ್ ಒಂದ್ಸಲ ಪ್ಲೇಟ್ ಬಂತು ಅಂದರೆ ಟೇಬಲ್ಗೆ ನಾವೆಲ್ಲದನ್ನು ಅದನ್ನು ಆಫ್ ಮಾಡಿಬಿಡ್ತೀವಿ. ಅಂದರೆ ನಾನು ಒಂದೆರಡು ಫೋಟೋಸ್ ತೆಗೆದ್ಬಿಟ್ಟು ನಾನು ಕೂಡ ಆಫ್ ಮಾಡಿಬಿಡ್ತೀನಿ, ಯಾಕೆಂದರೆ ಅದು ಡಿನ್ನರ್ ಟೈಮ್ ಅಲ್ಲ. ಸೊ ಆವಾಗ ಏನು ನಾವು ಇದು ಮಾಡೋದು ಬೇಡ ಅಂತ. ಆದರೆ ಯಾವಾಗ ಪ್ಲೇಟ್ಸ್ನ ಅವ್ರು ಸರ್ವ್ ಮಾಡ್ತಾರೆ ಆವಾಗ ಫೋಟೋಗೋಸ್ಕರ ಒಂದೊಂದು ಫೋಟೋಸ್ನ ನಾನು ಆವಾಗ ಮೊದಲು ಒಂದೊಂದ್ಸಲ ಫೋನ್ನ ತೆಗೆದು ಫೋಟೋಸ್ ತಗೊಳ್ತಾ ಇರ್ತೀನಿ. ಸೊ ಆ್ಯಸ್ ಯೂಶ್ವಲ್ ಪಿಜ್ಜಾ ಪಾಸ್ತಾ ಎಲ್ಲ ತಿಂದ್ವಿ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ತುಂಬ ದಿನವೇ ಆಗಿತ್ತು ನಾನು ಪಿಜ್ಜಾ ಪಾಸ್ತಾ ಎಲ್ಲ ತಿಂದು. ಬಿಕಾಸ್ ಇವಾಗ ಡಯಟ್ ಮಾಡ್ತಾರೆ, ಅದರಿಂದ ವೆಯ್ಟ್ ಲಾಸ್ ಕಡೆ ಸ್ವಲ್ಪ ಜಾಸ್ತಿ ಗಮನ ಇದೆ. ಆಲ್ಮೋಸ್ಟ್ ನಾನು ಕೂಡ 8 kilos ನಾನು ರೆಡ್ಯೂಸ್ ಆಗಿದ್ದೀನಿ ವೆಯ್ಟ್ ಇವಾಗ. ಸೊ ಇನ್ನೂ ನಂದು ಟಾರ್ಗೆಟ್ ಬಂದು ಇನ್ನೂ 10 kilos ಇದೆ, 8 to 10 ಇದೆ. ನನಗೆ ಅದಕ್ಕಿಂತ ಜಾಸ್ತಿ ಬೇಡ. ಅಟ್ಲೀಸ್ಟ್ ಒಂದು 8 kiloನಾದರೂ ನೆಕ್ಸ್ಟು ನನಗಿನ್ನೂ 10 kilos ಏನೋ ರೆಡ್ಯೂಸ್ ಆಗೋದಿದೆ, 10 to 12 kilos ಇದೆ. ಬಟ್ ನನಗೊಂದು 8 kilos ಆದರೆ ಸಾಕಂತ ಅನ್ಸುತ್ತೆ. ಆಮೇಲೆ ಇನ್ನೂ ಸಣ್ಣ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸ್ಯಾರಿ ಎಲ್ಲ ಹಾಕಿದ್ರೆ ಅಂತ. ಹಾಗಾಗಿ ಎಲ್ಲ ಬ್ಯಾಲೆನ್ಸ್ಡ್ ಫುಡ್ಡೇ ತಿಂತಾಯಿದ್ದೀವಿ. ಇಲ್ಲೂ ಕೂಡ ಅಷ್ಟೇ. ಕೇಕ್ ಅಂತೂ ನೋಡಬೇಕು ನೀವು, ಎಷ್ಟು ಮಿನಿಯೇಚರ್ ಕೇಕ್ ತೊಗೊಂಡಿದ್ವಿ ಗೊತ್ತಾ. ಅದನ್ನು ತೊಗೊಂಡು ಇದು ಮಾಡಿದ್ದು. ಇಲ್ಲೂ ಕೂಡ ಅಷ್ಟೇ ಸಲಾಡ್ದೆಲ್ಲ ಅದನ್ನು ತನ್ವಿನೇ ಚೂಸ್ ಮಾಡಿದ್ಲು. ಅದ್ಯಾವುದೋ ಬಾತಿಯಾ ಅಂತ ಹೇಳಿಬಿಟ್ಟು ಅವಳೇ ಇಷ್ಟಪಟ್ಟು ತಿನ್ಲಪ್ಪ. ನನಗಂತೂ ಅದೇನು ಅಂತ ಅದು ಇಷ್ಟ ಆಗಿಲ್ಲ. ಬಟ್ ಅದಕ್ಕೆಲ್ಲ ಏನೇನೋ ಸಾಸ್ ಎಲ್ಲ ಹಾಕಿದ್ರು, ಅದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೀಗೆ ನಮ್ಮದೆಲ್ಲ ಊಟ ಎಲ್ಲ ಆಯಿತು. ಊಟ ಮುಗಿಸಿ ಮನೆ ಕಡೆ ಹೊರಟ್ವಿ. ಸೊ ಮನೆ ಕಡೆಗೆ ಹೋದ್ರೂ ಒಂದು ಡೇ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಬಟ್ ಆ್ಯಸ್ ಯೂಶ್ವಲ್ ನಾನು ಆಗಲೇ ಹೇಳ್ದಂಗೆ ವರ್ಷಗಳು ಹೋಗ್ತಾನೆ ಇದೆ, ವಯಸ್ಸು ಆಗ್ತಾನೆ ಇದೆ. ಅದ್ರ ಜೊತೆಗೆ ವರ್ಷಕ್ಕೂ ಒಂದೊಂದು ಥರ ಹೊಸ ಅನುಭವಗಳಾಗ್ತಾಯಿದೆ. ಆ ಅನುಭವ ಒಂಥರ ಖುಷಿಯಿಂದನೂ ಇದೆ, ಕೆಲವರಿಂದ ಪಾಠ ಕಲಿತಾರನೂ ಇದೆ, ನಾವೂ ಕಲ್ತ್ಕೊಳ್ಳೋ ಥರನೂ ಇದೆ. ಸೊ ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಅನುಭವಗಳೇ ಅಂತಲೇ ಹೇಳ್ಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ನಂಬಿರೋ ದೇವ್ರನ್ನ ನಾವು ಯಾವತ್ತು ಪ್ರೇ ಮಾಡ್ಕೊಳ್ತಾ ಇದ್ದರೆ ಯಾರೂ ಏನೂ ನಮಗೆ ಇದು ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಜೊತೆಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇರಬೇಕು, ಒಳ್ಳೆಯದನ್ನು ಎಲ್ಲರಿಗೂ ಬಯಸ್ತಾ ಇರಬೇಕು ಅಂತ ಅನಿಸುತ್ತೆ. ಸೊ ಹಾಗೆ ನಾವು ಹ್ಯಾಪಿಯಾಗಿರೋದು ನಮ್ಮ ಪೇರೆಂಟ್ಸ್ಗೋಸ್ಕರ ನಾವು ಅವ್ರಿಗೆ ತೋರಿಸೋದ್ರಿಂದ ಅವ್ರಿಗಿರೋ ನೋವನ್ನ ನಮ್ಮ ಖುಷಿಲಿ ನೋಡಿ ಮರೀತಾರೆ. ಏನೇ ಆಗಲಿ ವೀಕೆಂಡಲ್ಲಿ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಂದರೆ ಒಂದು ಸಮಾಧಾನ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನೆಕ್ಸ್ಟ್ ಡೇ ಸ್ಕೂಲ್ ಇರಲ್ಲ, ಕಾಲೇಜ್ ಇರಲ್ಲ, ಆರಾಮಾಗಿರ್ಬೋದು. ಅಂದರೆ ಲೈಕ್ ನಾವು ಲೇಟಾಗಿ ಮಲ್ಕೊಂಡ್ರೂ ಕೂಡ ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು. ಇಲ್ಲ ಅಂದರೆ ಮಂಡೇ ಟು ಸ್ಯಾಟರ್ಡೆ, ಫ್ರೈಡೇ ಅಪ್ಪ 5 ಗಂಟೆಗೆ 5:30 ಇಲ್ಲ 6 ಗಂಟೆಗೆ ಎದ್ದು ಸಾಕಾಗ್ಬಿಟ್ಟಿರುತ್ತೆ. ಅದರಲ್ಲೂ ಕೂಡ ಒಂದಾದ್ಮೇಲೆ ಒಂದು ಓಕೆ ಇದಾದ್ಮೇಲೆ ರೆಸ್ಟ್ ತೊಗೊಳ್ಳೋಣ ಅಂತ ಇರುತ್ತೆ. ಸೊ ಒಂಥರ ನನ್ನ ಬರ್ತ್ಡೇ ಬಂದ್ಬಿಟ್ಟು ವೀಕೆಂಡ್ ಬಂದಿರೋದ್ರಿಂದ ನಾನಂತೂ ಫುಲ್ ಖುಷಿಯಾಗ್ಬಿಟ್ಟಿದೆ. ಏಕೆಂದರೆ ನೆಕ್ಸ್ಟ್ ಡೇ ನಿಧಾನಕ್ಕೆ ತಿಂದರೂ ಕೂಡ ನೆಕ್ಸ್ಟ್ ಡೇ ನಿಧಾನಕ್ಕೆ ಎದ್ದೇಳ್ಬೋದು ಅಂತ. ಸೊ ಫೈನಲಿ ಅಲ್ಲೂ ಕೂಡ ಒಂದು ಚಿಕ್ಕದು ಕೇಕ್ನ ಕಟ್ ಮಾಡಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟು ಡೆಸರ್ಟ್ಗೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಅದು ಊಟ ಯಾವತ್ತೂ ಫುಲ್ಫಿಲ್ ಆಗೋದೇ ಇಲ್ಲ ಅಲ್ಲ. ಸೊ ಐಸ್ ಕ್ರೀಮ್ಗಂತ ಹೋದ್ವಿ ಊಟ ಮುಗಿಸಿ. ಕಾರ್ನರ್ ಹೌಸ್ ಆ್ಯಸ್ ಯೂಶ್ವಲ್ ತುಂಬ ರಶ್ ಇರುತ್ತೆ. ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ಅದರಲ್ಲೂ ಇಂದಿರಾನಗರಲ್ಲಿರುವಂಥ ಕಾರ್ನರ್ ಹೌಸ್ಗೆ ಏನಂತ ಗೊತ್ತಿಲ್ಲ, ಎಷ್ಟು ಜನ ಇರ್ತಾರೆ ಅಂದರೆ. ಈವನ್ ನಾವು ಸ್ವಿಗ್ಗಿ ಆರ್ಡ್ರ್ ಮಾಡಿದ್ರೂ ಒಂದಲ್ಲ ಒಂದು ಥಿಂಗ್ಸ್ ಕಡಿಮೆನೇ ಸಿಕ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಯೂಶ್ವಲಿ ಕಾರ್ನರ್ ಹೌಸ್ ಪಕ್ಕನೇ ಇರೋದ್ರಿಂದ ಹೊಟ್ಟೋಗ್ತೀವಿ. ಬಟ್ ಎಷ್ಟು ರಶ್ ಇದೆ ನೋಡಿ ಕಾರ್ನರ್ ಹೌಸಲ್ಲಿ, ತುಂಬ ಕ್ಯೂ ಐತೆ. ಅದಕ್ಕೆ ನಚ್ಚಿ ಅಂದರೆ ಇಲ್ಲಂತ ಇವತ್ತೇ ನಮಗೆ ಸಿಗಲ್ಲ ಬಾಮ್ಮ ಅಂತ ಹೇಳ್ಬಿಟ್ಟು ನಾವು ಆಚೆಯಿಂದ ಹಾಗೆ ವಾಪಸ್ ಬಂದು ನೆಕ್ಸ್ಟು ಮಂಗೋಲಿಯಾ ಬೇಕ್ರಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಕೇಕು, ಇಲ್ಲೂ ಕೂಡ ರಶ್. ಇಲ್ಲೂ ನೋಡಿ ಎಲ್ಲಿವರೆಗಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ರಶ್ಶು. ಸೊ ನಮಗೆ ಬೇಕಾಗಿರೋವಂಥ ಕೇಕ್ ಎಲ್ಲ ತೊಗೊಂಡು ಲೈಕ್ ವಿತ್ ಕೇಕ್ ಇನ್ ದ ಸೆನ್ಸ್ ತಿರಾಮಿಸು ಜೊತೆಗೆ ಕ್ರೀಮ್ ಬರುತ್ತೆ, ಅದನ್ನು ತೊಗೊಂಡು ತಿಂದು ಹೊರಟ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬರ್ತ್ಡೇ ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ತಾ ನನ್ನ ಬರ್ತ್ಡೇ ಲಾಗ್ ಜೊತೆಗೆ ನಾನು 2 ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.